ಹಾಯ್ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ, ಈಗಾಗಲೇ LLB ಟೆಸ್ಟ್ ಆರಂಭಗೊಂಡಿದ್ದು ಪ್ರಥಮವಾಗಿ ಮುಗಿದಿದೆ. ಸೊ ಸೆಕೆಂಡ್ ಬಾರಿ ಈಗ ನಿಮಗೆ ಘಟಕ ಪರೀಕ್ಷೆ 2 ನಡೆದಿದ್ದು ಕನ್ನಡ ಮಾಧ್ಯಮ ವಿಷಯಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಕನ್ನಡ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಸಹ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಎಸ್ ಅಂತ ಕಮೆಂಟ್ ಮಾಡಿದರೆ ಇಂಗ್ಲೀಷ್ ಮೀಡಿಯಂ ಕೂಡ ಪ್ರಶ್ನೆ ಪತ್ರಿಕೆ ತಿಳಿಸ್ಕೊಡ್ತೀನಿ. ಇದು 2024-25ರ ವಾರ್ಷಿಕ ಪರೀಕ್ಷೆ ಮತ್ತು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಬನ್ನಿ, ಅರ್ಥಶಾಸ್ತ್ರ ಸಂಬಂಧಪಟ್ಟಂಥ MCQ ಮತ್ತು ಖಾಲಿ ಬಿಟ್ಟ ಸ್ಥಳಗಳು, 1 ಅಂಕದ ಪ್ರಶ್ನೆಗಳು, ಸೊ ಹಾಗೆ 3 ಮತ್ತು 4 ಅಂಕದ ಪ್ರಶ್ನೆಗಳು ಇರ್ತವೆ. ಸೊ ಅವನು ಕೂಡ ನೋಡೋಣ. ಸೊ ಒಟ್ಟು 40 ಅಂಕ ಪ್ರಶ್ನೆ ಇರುತ್ತೆ ನಿಮಗೆ. ಸೊ NNP JNP ಅನ್ನೋದಕ್ಕೆ ಏನಾಗಿರುತ್ತೆ ಅಂದರೆ ಆಪ್ಷನ್ಸ್ ಬಿ ಸವಕಳಿ ಅಂತ ಕರಿತೀವಿ. ಇಂಗ್ಲೀಷ್ ಮೀಡಿಯಮಲ್ಲಿ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಇನ್ನು ಹಣದ ಪ್ರಮುಖ ಕಾರ್ಯ ಸೊ ಏನದು ವಿನಿಮಯ ಮಾಧ್ಯಮ ಆಗಿರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು MPC ಮೌಲ್ಯವು ಅನ್ನೋದು 0 ಮತ್ತು 1ರ ನಡುವೆ ಇರುತ್ತದೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. 4ನೇ ಪ್ರಶ್ನೆ ಸರಿಯಾದ ಉತ್ತರ ಏನಾಗಿರುತ್ತೆ? ತಪ್ಪಿಸಲು ಪಟ್ಟಿ ಅನ್ನೋದೇನು ದಾಸ್ತಾನಿನ ಚಲಕವಾಗಿರುತ್ತೆ. ಇನ್ನು ಭಾರತದಲ್ಲಿ ಕರೆನ್ಸಿಯನ್ನು ನೋಟುಗಳನ್ನು ಚಲಾವಣೆ ತರುವಂಥ ಏಕೈಕ ಮಾತ್ರ ಸಂಸ್ಥೆ ಅಂದರೆ RBI ಆಗಿರುತ್ತೆ. ಇನ್ನು ಗುಣಕ ಗಾತ್ರವು MPC ಮೌಲ್ಯವನ್ನು ಒಳಗೊಂಡಿರುತ್ತೆ ಅಂತ ಅಥವಾ ಅವಲಂಬಿಸಿರುತ್ತೆ ಅಂತ ಹೇಳಬೇಕು. ಇನ್ನು ಹೊಂದಿಸಿ ಬರೀ ಪ್ರಶ್ನೆ ನೋಡಿದ್ರೆ ಗೃಹ ಕೃತ್ಯ ಅನ್ನೋದೇನಾಗಿರುತ್ತೆ? ಹಣರಹಿತ ವಿನಿಮಯ ಆಗಿರುತ್ತೆ. ಇನ್ನು SLR ಶಾಸನಬದ್ಧ ದ್ರವ್ಯತಾನಪ ಅಂತ ಆಗಿರುತ್ತೆ. ಉಳಿತಾಯ ಅನ್ನೋದಕ್ಕೇನೋ Y-C ಆಗಿರುತ್ತೆ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ CPI ಅನ್ನು ಕೇಳ್ಬೋದು ಅಥವಾ MPC ಅನ್ನು ಕೇಳ್ಬೋದು, ಹಾಗೆ GDP ಅನ್ನು ಕೇಳ್ಬೋದು. ಹಾಗೆ CPI ಅಂದ್ರೇನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಬ್ಯಾಂಕ್ ದರ ಎಂದರೇನು ಅಂತ ಬರೀಬೇಕಾಗುತ್ತೆ. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ 4 ಉತ್ಪಾದನೆಗಳೇ ಅವುಗಳ ಪ್ರತಿಫಲಗಳನ್ನು ತಿಳಿಸ್ಬೇಕು ಕೇಳ್ತಾರೆ. ಸೊ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಸೊ ಹಾಗೆ ಸಂಘಟನೆಯ ಲಾಭ ಇವತ್ತನ್ನ ಬರೀಬೇಕಾಗುತ್ತೆ. GDP ಅಂದರೆ ರಾಷ್ಟ್ರೀಯ ವರಮಾನ ಮಾಡುವಂಥ 3 ವಿಧಾನಗಳನ್ನು ಕರಿತೀವಿ. ಸೊ ವೆಚ್ಚದ ವಿಧಾನ, ವರಮಾನದ ವಿಧಾನ, ಹಾಗೆ ಮೌಲ್ಯದ ವಿಧಾನ ಅಂತ ಕರಿತೀವಿ ನಾವು. ಇಷ್ಟು 3 ವಿಧಾನಗಳಿವೆ. ಇನ್ನು ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ. ಸಾಟ ವ್ಯಾಪಾರ ಮತ್ತು ವ್ಯವಹಾರದ ಉದ್ದೇಶ ಅಂತ ಹೇಳ್ತೀವಿ. ಹಾಗೆ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಯ ಅರ್ಥವನ್ನು ಬರೀಬೇಕಾಗುತ್ತೆ. ಹಾಗೆ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳು ನೋಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಇರ್ತವೆ. ಇನ್ನು ಇಲ್ಲಿ ಏನಬೇಕು? ಸೊ 4 ಅಂಕದ ಪ್ರಶ್ನೆ ಇವೆ. ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ ಅಂತ ಕರಿತೀವಿ. ಸೊ ಅದನ್ನು ನೋಡ್ಕೋಬೇಕು. ಇನ್ನು ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೀ, ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೀದು. ಹಾಗೆ ಯೋಜಿತವಲ್ಲ ತಪ್ಪಿಸಲು ಪಟ್ಟಿ ಸೇಕರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ಬರೆಸಬೇಕಾಗುತ್ತೆ. ಇನ್ನು RBIನ ಕಾರ್ಯಗಳನ್ನು ಬರೀಬೇಕಾಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಅನುಭವ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂಬುದನ್ನು ಇರುತ್ತೆ. ನಾನು ಪ್ರಿವಿಯಸ್ ವಿಡಿಯೋ ಮಾಡಿದ್ದೀನಿ, ಪ್ಲೇಲಿಸ್ಟ್ನ ಚೆಕ್ ಮಾಡಿದರೆ ನಿಮಗೆ ಇವುಗಳ ಉತ್ತರ ಸಿಗುತ್ತೆ. ಬಾಹ್ಯತೆ ಕುರಿತು ಟಿಪ್ಪಣಿ ಬರೆದಿರ್ಬೋದು, ಹಾಗೆ ಒಂದು ಆರ್ಥಿಕತೆಯ ವೃತ್ತಾಕಾರ ರಚನೆ ಇರ್ಬೋದು. ಇವುಗಳನ್ನ ನಾನು ಪ್ರಿವಿಯಸ್ಸಲ್ಲಿ 2025ರ ವಾರ್ಷಿಕ ಪರೀಕ್ಷೆ ಕುರಿತು ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೀನಿ, ಅಲ್ಲಿ ನೋಡಿಕೊಂಡು ನೀವು ವಿದ್ಯಾರ್ಥಿಗಳು ಓದ್ಕೊಳ್ಬೋದು. ಸರಿನಾ? ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಸಮಗ್ರ ಆರ್ಥಿಕ ಅನನ್ಯತೆಗಳು ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಇರುತ್ತೆ ಇದು. ಹಾಗೆ ಹಣದ ಕಾರ್ಯಗಳನ್ನು ವಿವರಿಸಿ ಮತ್ತು ಅದು ಹೇಗೆ ಸಾಟಿ ವಿನಿಮಯ ಪದ್ಧತಿಯನ್ನು ದೋಷಗಳನ್ನು ನಿವಾರಿಸುತ್ತೆ ಎಂಬುದನ್ನು ಅದನ್ನು ಕೂಡ ವಿಡಿಯೋ ಮಾಡಲಾಗಿದೆ. ಸೊ ಪ್ರಿವಿಯಸ್ಸಲ್ಲಿ ನೋಡ್ಕೋಬೇಕು. ಇನ್ನು 27ನೇ ಪ್ರಶ್ನೆ ಅನಾನೀಕರಣ ಮತ್ತು ಹಣದ ಅನಾನೀಕರಣದ ನೋಟು ರದ್ದತಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರುತ್ತೆ. ಸೊ ಕನ್ನಡ ಮಾಧ್ಯಮದಲ್ಲಿ ಕಂಪ್ಲೀಟಾಗಿ ಆನ್ಸರ್ ಮಾಡಿಕೊಟ್ಟಿದ್ದೀನಿ MCQನ. ಸೊ ವಿದ್ಯಾರ್ಥಿಗಳು 40 ಅಂಕಕ್ಕೆ ಇರುವಂಥ ಘಟಕ ಪರೀಕ್ಷೆ 2, ಯೂನಿಟ್ ಟೆಸ್ಟ್ 2 ಸಂಬಂಧಪಟ್ಟಂಥ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕಾದರೆ ಎಸ್ ಅಂತ ರಿಪ್ಲೈ ಮಾಡಿ, ಇಂಗ್ಲೀಷ್ ಮೀಡಿಯಮ್ ಕೂಡ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಉಳಿದ ವಿಷಯ ಬೇಕಾದರೆ ಎಸ್ ಅಂತ ಯಾವ ಸಬ್ಜೆಕ್ಟ್ ಬೇಕು ನೋಡಿ ಅವನ್ನ ತೀಸ್ಕೊಟ್ರೆ ನಾನು ಪ್ರಿವಿಯಸ್ ಕ್ವಶನ್ ಪೇಪರ್ ತೆಗೆದುಕೊಂಡು ಅವಳು ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೆಸ್ ಡೇ.